ನಾನಿವತ್ತು ತುಂಬ ಆರೋಗ್ಯಕರವಾದಂಥ ಒಂದು ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬುರ್ಕಾಸ್ ಚಾನಲ್. ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಚ್ಛಗೊಳಿಸಿ ಇಟ್ಕೊಂಡಿರುವಂತಹ ಗೊಂಗುರ ಸೊಪ್ಪಿದೆ. ಇದು ತುಂಬ ಪ್ರಮಾಣದಲ್ಲಿ ಕಬ್ಬಿಣಾಂಶವನ್ನು ಹೊಂದಿರುವಂಥ ಸೊಪ್ಪು. ರುಚಿಯಲ್ಲಿ ಇದು ಹುಳಿ ಇರ್ತದೆ. ಇದರ ಚಟ್ನಿ ಆಗಲಿ ಪಲ್ಯ ಆಗಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಚಟ್ನಿನ ರೆಡಿ ಮಾಡಿದ್ದು ನನ್ನ ಸ್ನೇಹಿತ ಮನೆಗೆ ಹೋಗಿದ್ದಾಗ ಅವ್ರು ಮಾಡ್ತಾಯಿದ್ರು. ಸೊ ಅದರ ವಿಡಿಯೋನ ನಾನು ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಅದು ಎಣ್ಣೆ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಒಂದು 10-20 ಎಸಳುಗಳಷ್ಟು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಈಗ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ತಾ ಇದ್ದಾರೆ. ಒಂದು 2-3 ಈರುಳ್ಳಿಗಳನ್ನು ಅವರು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ರು. ಅದನ್ನು ಸಹ ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬ ಕ್ವಿಕ್ಕಾಗಿ ಮಾಡಿ ತಿನ್ಬೋದಾದಂಥ ಒಂದು ಚಟ್ನಿ ರೆಸಿಪಿ. ಈಗ ಇದಕ್ಕೆ ಒಂದು 3-4 ಹಸಿಮೆಣಸಿನ್ಕಾಯಿ ಹಾಗೂ 3-4 ಕೆಂಪು ಮೆಣಸಿನ್ಕಾಯಿನ ಸೇರಿಸಿದ್ರು. ಇದು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಒಂದು 3-4 ಚಮಚದಷ್ಟು ಜೀರಿಗೆ, ಅದನ್ನು ಸಹ ಫ್ರೈ ಮಾಡಬೇಕು. ಎಲ್ಲವನ್ನು ಸಹ ನಾವು ಫ್ರೈ ಮಾಡಿ ಆಮೇಲೆ ಚಟ್ನಿ ಪ್ರಿಪೇರ್ ಮಾಡೋದು. ಈಗ ದೊಡ್ಡ ಒಂದು 3-4 ಟೊಮೆಟೊನ ಹೆಚ್ಚಿಬಿಟ್ಟು ಅದನ್ನು ಸಹ ಫ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ತಾರೆ. ಮೇಲಿಂದ ಕೂಡ ಸೊಪ್ಪು ಕೂಡ ಹುಳಿ, ಅದರ ಜೊತೆ ಈ ಟೊಮೆಟೊನ ಅವರು ಜಾಸ್ತಿಯಾಗಿ ಸೇರಿಸಬೇಕು ಅಂತ ಹೇಳಿದರು. ಅದರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸಿದ್ರು. ಈಗ ಈ ಮಿಶ್ರಣಕ್ಕೆ ಸ್ವಚ್ಛಗೊಳಿಸಿ ಇಟ್ಟಂಥ ಗೊಂಗುರ ಸೊಪ್ಪನ್ನು ಸೇರಿಸಬೇಕು. ಇದನ್ನು ಕೂಡ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬಾಡಿಸ್ಕೊಂಡು ಮಾಡಿದರೆ ರುಚಿ ಚೆನ್ನಾಗಿ ಬರೋದು. ಈ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ರೀತಿಯಲ್ಲಿ ಉಪಯೋಗಕಾರಿ. ವೆಯ್ಟ್ ಲಾಸ್ ಮಾಡ್ತಿದ್ರೆ ಅದಕ್ಕೆ ಒಳ್ಳೆಯದು. ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಇದನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದಂದರೆ ಇದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದ್ದರೆ ಈ ಸೊಪ್ಪಿನ ಸೇವನೆ ತುಂಬ ಉಪಯುಕ್ತ. ಸೊ ಇದರಲ್ಲಿ ಕಬ್ಬಿಣಾಂಶ ತುಂಬ ಹೇರಳವಾಗಿರೋದ್ರಿಂದ ನಮ್ಮ ರಕ್ತ ವೃದ್ಧಿಸಲಿಕ್ಕೆ ಎಲ್ಲ ಇದು ತುಂಬ ಒಳ್ಳೆಯದು. ರುಚಿಯಲ್ಲಿ ಹುಳಿ ಇರೋದ್ರಿಂದಾಗಿ ಹೆಚ್ಚಾಗಿ ಇದರ ಸೇವನೆ ಕೆಲವರು ಬೇಡ ಅಂತ ಮಾಡೋದಿಲ್ಲ. ಬಟ್ ತಿಂಗಳಲ್ಲಿ 1-2 ಸರ್ತಿ ಆದರೂ ಇದರ ಸೇವನೆ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು. ತುಂಬ ಕಡಿಮೆ ಬೆಲೆಗೆ ಸಿಗುವಂಥ ಸೊಪ್ಪು. ಒಂದು 10 ರೂಪಾಯಿ ಕೊಟ್ಟರೆ ಒಂದು ಕಟ್ಟು ಸೊಪ್ಪು ಸಿಗುತ್ತೆ. ಬಟ್ ಅದನ್ನು ಸೇವಿಸಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ರೀತಿಯಾಗಿ ನಾವು ಟೇಸ್ಟಿಯಾಗಿ ಚಟ್ನಿ ಮಾಡ್ಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ರುಚಿ ಚೆನ್ನಾಗಿರುತ್ತೆ. ಈಗ ನೋಡಿ, ಸೊಪ್ಪೆಲ್ಲ ಬಾಡಿ ನೋಡಿ, ಎಷ್ಟು ಸೊಪ್ಪು ಹಾಕಿದ್ವಿ, ಎಷ್ಟಾಯಿತು ನೋಡಿ. ಅದು ಎಲ್ಲ ಸೊಪ್ಪು ಬಾಡಿ ಹೋಗಿ ಇಷ್ಟೇ ಚೂರಾಯಿತು. ಈಗ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರೆಲ್ಲ ಸೇರಿಸೋ ಅಗತ್ಯ ಇಲ್ಲ. ನಾವು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದಾಗಿ ಹಾಗೆಯೇ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಮೇಲಿಂದ ಒಂದು ಸಣ್ಣ ಒಗ್ಗರಣೆನೂ ಕೊಡಬೇಕು. ಆಗ ರುಚಿ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೆ ಒಂದು ಬಾಣಲೆನ ಬಿಸಿಗಿಟ್ಟು ಅದರಲ್ಲಿ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಸಾಸಿವೆ ಆಮೇಲೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಇದೆರಡೂ ಕೂಡ ಚೆನ್ನಾಗಿ ಚಟಪಟ ಅಂತಿದ್ದಾಗ ನಾವು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಬೇಕು. ಇವಾಗ ಈ ಮಿಶ್ರಣವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆ ಈಗ ರೆಡಿಯಾಗಿದೆ. ಈಗ ನಾವು ರೆಡಿ ಮಾಡಿಟ್ಟಂಥ ಚಟ್ನಿಯನ್ನು ಇದರ ಮೇಲೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚಟ್ನಿ ಕೂಡ ಸ್ವಲ್ಪ ಡಾರ್ಕ್ ಕಲರ್ ಆಯಿತು ನೋಡಿ. ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿದಾಗ ನಮ್ಮ ಚಟ್ನಿ ಬಣ್ಣ ಕೂಡ ಸ್ವಲ್ಪ ಡಾರ್ಕ್ ಆಯಿತು. ತುಂಬ ಘಮ ಪರಿಮಳ ಬರ್ತಾಯಿದೆ ಚಟ್ನಿ. ಸ್ವಲ್ಪ ನಾವಿದನ್ನು ಚಟ್ನಿಯನ್ನು ಬೇಯಿಸಿದರೆ ಸಾಕು ಮೇಲಿಂದ. ಯಾಕಂದರೆ ಒಗ್ಗರಣೆ ಜೊತೆ ಅದು ಮಿಕ್ಸ್ ಆಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲಾದರೂ ಉಪ್ಪು ಕಡಿಮೆ ಅನಿಸಿದರೆ ನೀವು ಈ ಟೈಮಲ್ಲಿ ಸೇರಿಸ್ಕೋಬೋದು. ನೋಡಿ, ಅದರಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದು ರೆಡಿ ಆಯಿತು ನೋಡಿ. ಇದರ ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಯಿತು. ಈಗ ಇದನ್ನು ನಾವು ಸರ್ವ್ ಮಾಡ್ಬೋದು. ಇದು ಅನ್ನದ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ ಅಥವಾ ಹಾಗೇ ಕೂಡ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಮಾಡಿದಾಗ ಅದೇನು ಅಷ್ಟು ಹುಳಿ ಅನಿಸಲ್ಲ. ತುಂಬ ಬ್ಲೆಂಡ್ ಆಗಿರೋದ್ರಿಂದ ಎಲ್ಲ ಪದಾರ್ಥಗಳು ಸಹ ತುಂಬ ರುಚಿಯಾಗಿ ಬರುತ್ತೆ.
ಸೊ ಆರೋಗ್ಯಕರವಾಗಿರುವಂಥ ಈ ಚಟ್ನಿಯನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ರೆಸಿಪಿ ಇಷ್ಟ ಅನಿಸಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.